ಅದರಲ್ಲೂ ಎಲ್ಲರೂ ಒಟ್ಟಾಗಿ ಮಾಡೋದಲ್ಲ, ಎಲ್ಲರೂ ಒಬ್ಬೊಬ್ಬರಾಗಿ ಅವ್ರಿಗೆ ಏನು ಆಲೋಚನೆ ಬರುತ್ತೆ ಅದನ್ನು ಅವ್ರಿಗೆ ಅನಿಸಿದ ಜಾಗದಲ್ಲಿ, ನಾವು ಹೇಳಿದ ಜಾಗದಲ್ಲ, ಅವ್ರಿಗೆ ಎಲ್ಲೆಲ್ಲಿ ಅನಿಸ್ತಾ ಇರುತ್ತೋ ಆ ಜಾಗದಲ್ಲಿ ಒಬ್ಬೊಬ್ಬರಾಗಿ ಹೋಗಿ ಅದನ್ನು ಮಾಡಿ ಬರಬೇಕು. ಮಾಡಿದ್ದನ್ನು ಅನುಭವನ ಹೇಳಬೇಕು ಅವರು ಅಂತ ನಾನು ಅಂದ್ಕೊಂಡೆ. ಹೇಗೆ ಮಾಡಬೇಕು ಏನೋ ಅಂತಲ್ಲ, ಈ ತಾಟ್ ಬರ್ತಿದ್ದ ಹಾಗೆ ನನಗೊಂದು ಜಾಗ ನೆನಪಿತ್ತು, ಒಂದು ಹಳೆ ದೇವಸ್ಥಾನ. ಅಲ್ಲಿಗೆ ಜನ ಕಡಿಮೆ ಹೋಗೋದು, ಆದರೆ ಒಳ್ಳೆ ದೇವಸ್ಥಾನ, ತುಂಬ ಪುರಾತನ ದೇವಸ್ಥಾನ. ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಸ್ವಲ್ಪ ಧ್ಯಾನ ಜಪ ಮಾಡಿಕೊಂಡು ಅಲ್ಲಿಗೆ ಬರುವಂಥ ಭಕ್ತರು ಅಂದರೆ ರೇರ್, ಲಾಂಗ್ ಇದೆ ತುಂಬ, ಅಲ್ಲಿಗೆ ಜನ ಬರೋದು ತುಂಬ ಕಡಿಮೆ. ಸೊ ಬರೋರು ಒಬ್ಬೊಬ್ಬರು ಬರ್ತಾರೆ, ಬರೋರು ಕೂಡ ತುಂಬ ಭಕ್ತಿಯಿಂದ ಬರ್ತಾರೆ. ಅಷ್ಟು ದೂರ ಬರಬೇಕಂದ್ರೆ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಟ್ರಸ್ಟ್ ಇರಬೇಕು ಅಥವಾ ಏನೋ ಒಂದು ಕೆಲಸ ಇರಬೇಕು. ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ. ಸೊ ನಾನು ಆ ಥರದ ಅಂಥ ಜಾಗನ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಬಂದವರಿಗೆ ಒಂದು ಸ್ವಲ್ಪ ಊಟದ ಥರ ಏನಾದರೂ ಕೊಟ್ಟು, ಒಂದು ಪುಸ್ತಕನ ಕೊಟ್ಟು, ಅವ್ರಿಗೆ ಕೇಳೋ ಪೇಷನ್ಸ್ ಇದ್ದರೆ ಅವ್ರಿಗೆ ಒಂದೆರಡು ಮಾತನ್ನು ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಆದರೆ ಇವತ್ತು ಶಿವನ ದೇವಸ್ಥಾನ ಅದು, ಇವತ್ತು ಬೇರೆ ಸ್ಯಾಟರ್ಡೆ, ಭಕ್ತರೆಲ್ಲ ಭಾನುವಾರ ಮತ್ತು ಸೋಮವಾರ ಹೆಚ್ಚು ಶಿವನಿಗೆ, ಶನಿವಾರ ಬರೋದು ಕಡಿಮೆ. ಜನ ಬರ್ತಾರೋ ಇಲ್ಲೋ ಅಥವಾ ಹೇಗೋ ಏನೋ, ನನ್ನ ಪ್ಲ್ಯಾನ್ ಏನಾಗುತ್ತೆ ಅನ್ನೋದು ಒಂದು ಕಡೆ. ಆಮೇಲೆ ಸೆಕೆಂಡ್ ಪ್ಲ್ಯಾನ್ ಇರಲಿ ಅಂತ ಹೇಳಿಬಿಟ್ಟು, ಹೇಗೋ ಮಕ್ಕಳಿಗೆಲ್ಲ ಶಾಲೆ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಾಗ ನನಗೆ ಗೊತ್ತಿದ್ದೊಂದು ಹಳ್ಳಿ ಊರು. ಈಗ ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿ ಸೈಡ್ ಹೋಗಿದ್ದೆ. ಅದು ಹಳ್ಳಿಯ ಬಾಯಿಗೆ ಬರಲ್ಲ, 20 ಜನ ಅಷ್ಟೇ ಇದ್ದದ್ದು. ನಿನ್ನೆ ನಾವು ಶಿಕ್ಷಕರಿಗೆ ಕೇಳಿದಾಗ, ಆಯಿತು ನಿನ್ನ ಶಕ್ತಿ ಏನಿದೆ ಅದನ್ನು ಸೇವೆ ಮಾಡು, ನಾವು ಏನು ಮಾಡಿದ್ರು ರಿಸೀವ್ ಮಾಡ್ತೀವಿ ಅಂತ ಹೇಳಿದರು. ನಾನು ಕೂಡ ಪ್ಲೇವರ್ಡು, ಪೆನ್ನು, ಒಂದು ನೋಟ್ಬುಕ್ಕು, ಅದ್ರ ಜೊತೆಗೆ ಸ್ವಾಮೀಜಿಯವ್ರದ್ದು ಒಂದು ಪುಸ್ತಕ, ಚಿಕ್ಕ ಪುಸ್ತಕ ಅಂತ ಅಂದ್ಕೊಂಡು ಫಸ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಅವರಿಗೆ ಮಕ್ಕಳಿಗೆ ಕೊಟ್ವಿ, ಒಂದು ಮಕ್ಕಳು ಬಂದಿದ್ರು ಅವ್ರಿಗೆ ಕೊಟ್ವಿ. ಶಾಲೆ ಮುಖ್ಯ ಶಿಕ್ಷಕರಿದ್ದರು, ಅವ್ರು ನನಗೆ ಪರಿಚಯಿಸಿದ್ರು, ಗೊತ್ತಿರೋಲ್ಲ ಅವ್ರಿಗೆ. ಸೊ ಅವ್ರನ್ನ ಚೆನ್ನಾಗಿ ರಿಸೀವ್ ಮಾಡಿಕೊಂಡು, ಅಷ್ಟೇ ಅಲ್ಲದೆ ನಾನು ಮತ್ತೈದವ್ರು ಹೇಳಿದ್ದೆ, ನೀವು ಒಬ್ಬರೇ ಹೋಗಬೇಕು, ನೀವು ಜೊತೆಲಿ ಯಾರಾದರೂ ಕರ್ಕೊಂಡು ಹೋಗ್ಬೋದು, ಆದರೆ ಆಶ್ರಮದವ್ರನ್ನಲ್ಲ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿಚಯಸ್ಥರು ಅಥವಾ ನಿಮಗೆ ಗೊತ್ತಿರೋ ಈ ಥರ ಕರ್ಕೊಂಡು ಹೋಗಿಬೇಕಾದ್ರೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಫುಡ್ಡು ಮತ್ತು ಲಗೇಜ್ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ನನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದೆ. ನನ್ನ ಸ್ನೇಹಿತರನ್ನ ಮತ್ತು ನನ್ನ ತುಂಬ ಆಪ್ತರ ಇಬ್ಬರನ್ನ ಕರ್ಕೊಂಡು ಹೋಗಿದ್ದೆ. ಹೋದ್ವಿ, ನಾವೆಲ್ಲರೂ ಮುಖ್ಯ ಅತಿಥಿಗಳ ಥರ ಕೂತ್ಕೊಂಡು ಒಂದು 2 ನಿಮಿಷ ಮಕ್ಕಳಿಗೆ ಹೇಳಿದ್ವಿ, ಸ್ವಾಮಿ ವಿವೇಕಾನಂದರನ್ನ ಕುರಿತಾಗಿ ಒಂದು 2 ನಿಮಿಷ ಮಕ್ಕಳಿಗೆ ಹೇಳಿದ್ವಿ. ಅದಾದಮೇಲೆ ಅದಾಗೋಷ್ಟಕ್ಕೆ 10:30 ಆಗಿಬಿಟ್ಟಿತ್ತು. ನನಗೆ ಹೈಸ್ಕೂಲ್ ಮಕ್ಕಳಿಗೆ ಏನಾದರೂ ಹೇಳಬೇಕು ಅನ್ನೋದು ತುಂಬ ಇತ್ತು. ಬೇರೆ ಶಾಲೆಗೆ ಮುಗಿಸ್ಕೊಂಡು ಹೋಗಿ ಆ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ, ಸ್ಪೆಷಲಾಗಿ 10th ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸ್ಯಾಟರ್ಡೆ ಬೇರೆ ಆಗಿದ್ದರಿಂದ ಅವ್ರಿಗೆ ಬೇಗ ಸ್ಕೂಲ್ ಬಿಟ್ಟು, ಸೊ ನನ್ನ ಪ್ಲ್ಯಾನ್ ಶಿಫ್ಟ್ ಆಗಬೇಕು. ಆಮೇಲೆ ಫುಡ್ ನೋಡಿದರೆ ತುಂಬ ಇದೆ, ಒಂದು 25 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೆ. ಫುಡ್ ನೋಡಿದರೆ ತುಂಬ ಇದೆ, ಟೈಮ್ ನೋಡಿದ್ರೆ 11 ಆಗ್ತಾ ಇದೆ. ಅಲ್ಲಿ ಬೇರೆ ಸ್ಯಾಟರ್ಡೆ ಜನ ಬರ್ತಾರೋ ಬರಲ್ಲೋ, ಈಗ ನನಗೆ ಅನುಭವ ಬೇರೆ ಹೇಳ್ಬೇಕು. ಸಂಜೆ ಹೋಗಿ ಬರೀ ಕುತ್ಕೊಂಡು ಬಂದೆ, ಏನು ಹೇಳಬೇಕು ಏನಿಲ್ಲ ಅನ್ನೋ ಒಂದು ಇದರಲ್ಲಿ ಸ್ವಲ್ಪ ಆಫ್ ಆ್ಯಂಡ್ ಆಫ್ ಆಗ್ತದೆ ನನ್ನದು ಮನಸ್ಥಿತಿ. ಏನು ಮಾಡಬೇಕು ಈಗ, ಹೇಗೆ ಅನ್ಕೊಂಡು ಅದೇ ಭಾವದಲ್ಲೇ ಇದೆಲ್ಲದಕ್ಕಿಂತ ಒಂದು ಮೇನ್ ಪಾಯಿಂಟ್ ಇದೆ, ಅದನ್ನು ಹೇಳ್ತೀವಿ ಕೊನೆಯಲ್ಲಿ. ಅದನ್ನ